ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸೌಮ್ಯ ಎಸ್ ಶೆಟ್ಟಿ. ನಾನು ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಪ್ರಶಿಕ್ಷಣಾರ್ಥಿ. ಇಂದು ನಾವು ಕೆಲಸ ಮತ್ತು ಶಕ್ತಿ ಘಟಕದ ಕುರಿತು ಅಧ್ಯಯನವನ್ನು ಮಾಡೋಣ. ಕೆಲಸ ಎಂದರೇನು? ದೈನಂದಿನ ಜೀವನದಲ್ಲಿ ಯಾವುದೇ ಉಪಯುಕ್ತ ಭೌತಿಕ ಅಥವಾ ಮಾನಸಿಕ ದುಡಿತವನ್ನು ನಾವು ಕೆಲಸ ಎಂದು ಪರಿಗಣಿಸಬಹುದು. ಮೈದಾನದಲ್ಲಿ ಆಟವಾಡುವಿಕೆ, ಸ್ನೇಹಿತರೊಂದಿಗೆ ಮಾತನಾಡುವಿಕೆ, ರಾಗವೊಂದನ್ನು ನುಡಿಸುವಿಕೆ, ಚಲನಚಿತ್ರದ ವೀಕ್ಷಣೆ, ಕಾರ್ಯಕ್ರಮದಲ್ಲಿ ಭಾಗವಹಿಸುವಿಕೆಗಳನ್ನು ಕೆಲವು ಬಾರಿ ಕೆಲಸ ಎಂದು ಪರಿಗಣಿಸಲಾಗುವುದಿಲ್ಲ. ಕೆಲಸ ಏನನ್ನು ಒಳಗೊಂಡಿದೆ ಎಂಬುದು ನಾವು ವ್ಯಾಖ್ಯಾನಿಸುವ ಬಗೆಯನ್ನು ಅವಲಂಬಿಸಿರುತ್ತದೆ. ಹಾಗೆ ವಿಜ್ಞಾನದಲ್ಲಿ ಕೆಲಸ ಎಂಬ ಪದವನ್ನು ವಿಭಿನ್ನ ರೀತಿಯಲ್ಲಿ ಬಳಸಿ ವ್ಯಾಖ್ಯಾನಿಸಲಾಗುತ್ತದೆ. ಕೆಲಸದ ವೈಜ್ಞಾನಿಕ ಪರಿಕಲ್ಪನೆ. ವಿಜ್ಞಾನದ ದೃಷ್ಟಿಯಲ್ಲಿ ಕೆಲಸವನ್ನು ನೋಡುವ ಮತ್ತು ವ್ಯಾಖ್ಯಾನಿಸುವ ಬಗೆಯನ್ನು ಅರ್ಥೈಸಿಕೊಳ್ಳಲು ಕೆಳಕಂಡ ಸನ್ನಿವೇಶಗಳನ್ನು ಪರಿಗಣಿಸೋಣ. ಸನ್ನಿವೇಶ 1. ಹುಡುಗಿಯೊಬ್ಬಳು ಕೈಗಾಡಿಯನ್ನು ಎಳೆದಾಗ ಅದು ಸ್ವಲ್ಪ ದೂರ ಚಲಿಸುತ್ತದೆ. ಹುಡುಗಿಯು ಕೈಗಾಡಿಯ ಮೇಲೆ ಬಲ ಪ್ರಯೋಗಿಸಿದ್ದರಿಂದ ಅದು ಸ್ಥಳಾಂತರಗೊಂಡಿದೆ. ಆದ್ದರಿಂದ ಕೆಲಸ ನಡೆದಿದೆ ಎಂದರ್ಥ. ಸನ್ನಿವೇಶ 2. ಪುಸ್ತಕವೊಂದನ್ನು ನಿರ್ದಿಷ್ಟ ಎತ್ತರದವರೆಗೆ ಮೇಲೆತ್ತಿ ಇದನ್ನು ಮಾಡಲು ಪುಸ್ತಕದ ಮೇಲೆ ನಾವು ಬಲ ಪ್ರಯೋಗಿಸಲೇಬೇಕು. ಪುಸ್ತಕವು ಮೇಲಕ್ಕೆತ್ತಲ್ಪಟ್ಟಾಗ ಅದರ ಮೇಲೆ ಬಲ ಪ್ರಯೋಗಿಸಲ್ಪಟ್ಟಿದೆ ಮತ್ತು ಪುಸ್ತಕ ಚಲಿಸಿರುತ್ತದೆ. ಆದ್ದರಿಂದ ಕೆಲಸ ನಡೆದಿದೆ ಎಂದರ್ಥ. ಈ ಮೇಲಿನ ಸನ್ನಿವೇಶಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಕೆಲಸ ನಡೆಯಲು 2 ನಿಬಂಧನೆಗಳು ಸಾಧಿತವಾಗಿರುವುದು ದೃಢವಾಗಿರಬೇಕಾಗುತ್ತದೆ. ಮೊದಲನೆಯದಾಗಿ ಕಾಯದ ಮೇಲೆ ಬಲ ಪ್ರಯೋಗವಾಗಿರಬೇಕು. ಎರಡನೆಯದಾಗಿ ಕಾಯವು ಸ್ಥಾನವನ್ನು ಬದಲಾಯಿಸಿರಬೇಕು. ಮೇಲಿನ ಯಾವುದಾದರೊಂದು ನಿಬಂಧನೆ ಅಸ್ತಿತ್ವದಲ್ಲಿಲ್ಲದಿದ್ದಲ್ಲಿ ಕೆಲಸ ನಡೆದಿಲ್ಲ ಎಂದರ್ಥ. ಸ್ಥಿರಬಲದಿಂದ ನಡೆದ ಕೆಲಸ. ಕಾಯವೊಂದರ ಮೇಲೆ ಸ್ಥಿರಬಲ F ಪ್ರಯೋಗಿಸಲ್ಪಡಲಿ. ನಿರ್ದಿಷ್ಟ ದೂರ S ವರೆಗೆ ಕಾಯವು ಬಲದ ದಿಕ್ಕಿನಲ್ಲಿ ಸ್ಥಳಾಂತರಗೊಂಡಿರಲಿ. W ಮಾಡಿದ ಕೆಲಸವಾಗಿರಲಿ. ಆದ್ದರಿಂದ ಮಾಡಿದ ಕೆಲಸವು ಬಲ ಮತ್ತು ಸ್ಥಾನಪಲ್ಲಟದ ಗುಣಲಬ್ಧವಾಗಿರುತ್ತದೆ. ನಡೆದ ಕೆಲಸ ಬಲ × ಸ್ಥಾನಪಲ್ಲಟ. W F × S. F 1 ನ್ಯೂಟನ್ ಮತ್ತು S 1 ಮೀಟರ್ ಆದರೆ ಬಲದಿಂದಾದ ಕೆಲಸ 1 ನ್ಯೂಟನ್ ಮೀಟರ್. ಇಲ್ಲಿ ಕೆಲಸದ ಮೂಲಮಾನ ನ್ಯೂಟನ್ ಮೀಟರ್ ಅಥವಾ ಜೂಲ್. 1 ಜೂಲ್ ಎಂದರೆ 1 ನ್ಯೂಟನ್ ಬಲವನ್ನು ಕಾಯವೊಂದರ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ ಕಾಯವು 1 ಮೀಟರ್ ದೂರ ಕ್ರಮಿಸಿದಾಗ ಆಗುವ ಕೆಲಸ. ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸೋಣ. ಭೂಮಿಯ ಮೇಲಿರುವ 15 kg ತೂಕದ ಹೊರೆಯೊಂದನ್ನು ಕೂಲಿ ಮೇಲೆತ್ತುತ್ತಾನೆ. ಅದನ್ನು ಭೂಮಿಯಿಂದ 1.5 ಮೀಟರ್ ಎತ್ತರದಲ್ಲಿ ತನ್ನ ತಲೆಯ ಮೇಲಿಟ್ಟುಕೊಳ್ಳುತ್ತಾನೆ. ಆ ಹೊರೆಯ ಮೇಲೆ ಅವನಿಂದಾದ ಕೆಲಸವನ್ನು ಲೆಕ್ಕಿಸಿ. ಪರಿಹಾರ. ಹೊರೆಯ ರಾಶಿ m 15 kg. ಚಲಿಸಿದ ದೂರ S 1.5 ಮೀಟರ್. ನಡೆದ ಕೆಲಸ W F × S mg × S 15 kg × 10 m/s² × 1.5 ಮೀಟರ್ 225 kg m/s² ಮೀಟರ್ 225 ನ್ಯೂಟನ್ ಮೀಟರ್ 225 ಜೌಲ್. ಆದ್ದರಿಂದ ನಡೆದ ಕೆಲಸ 225 ಜೌಲ್ ಆಗಿದೆ. ಶಕ್ತಿರಹಿತ ಜೀವನ ಅಸಾಧ್ಯ. ಶಕ್ತಿಯ ಬೇಡಿಕೆ ದಿನದಿನಕ್ಕೂ ಹೆಚ್ಚಾಗುತ್ತಿದೆ. ಸೂರ್ಯ ನಮಗೆ ಅತಿ ದೊಡ್ಡ ಶಕ್ತಿಯ ನೈಸರ್ಗಿಕ ಸಂಪನ್ಮೂಲ. ಅನೇಕ ಶಕ್ತಿಯ ಆಕರಗಳನ್ನು ನಾವು ಸೂರ್ಯನಿಂದಲೇ ಪಡೆದಿದ್ದೇವೆ. ಪರಮಾಣುವಿನ ನ್ಯೂಕ್ಲಿಯಸ್ನಿಂದ, ಭೂಗರ್ಭದಿಂದ, ಅಲೆಗಳಿಂದ ನಾವು ಶಕ್ತಿಯನ್ನು ಪಡೆಯಬಹುದು. ಕೆಲಸ ಮಾಡುವ ಸಾಮರ್ಥ್ಯವನ್ನು
ನಾವು ಶಕ್ತಿ ಎಂದು ಕರೆಯುತ್ತೇವೆ. ಕಾಯ ಹೊಂದಿರುವ ಶಕ್ತಿಯನ್ನು ಅದರ ಕೆಲಸ ಮಾಡುವ ಸಾಮರ್ಥ್ಯದಿಂದ ಅಳೆಯಬಹುದು. ಆದ್ದರಿಂದ ಕೆಲಸದ ಏಕಮಾನವು ಶಕ್ತಿಯ ಏಕಮಾನವಾಗಿರುತ್ತದೆ, ಅಂದರೆ ಜೂಲ್. ಶಕ್ತಿಯ ರೂಪಗಳು. ವಿಭಿನ್ನ ಬಗೆಯ ಶಕ್ತಿಯ ರೂಪಗಳೆಂದರೆ ಯಾಂತ್ರಿಕ ಶಕ್ತಿ, ಉಷ್ಣಶಕ್ತಿ, ರಾಸಾಯನಿಕ ಶಕ್ತಿ, ವಿದ್ಯುತ್ ಶಕ್ತಿ ಮತ್ತು ಬೆಳಕಿನ ಶಕ್ತಿ. ಚಲನಶಕ್ತಿ. ಕಾಯವು ಚಲನೆಯಿಂದಾಗಿ ಪಡೆದುಕೊಳ್ಳುವ ಶಕ್ತಿಯನ್ನು ಚಲನಶಕ್ತಿ ಎನ್ನುವರು. ಉದಾಹರಣೆ: ಬೀಳುತ್ತಿರುವ ತೆಂಗಿನಕಾಯಿ, ವೇಗವಾಗಿ ಚಲಿಸುತ್ತಿರುವ ಕಾರು, ಉರುಳುತ್ತಿರುವ ಕಲ್ಲು, ಹಾರುತ್ತಿರುವ ವಿಮಾನ, ಹರಿಯುತ್ತಿರುವ ನೀರು, ಬೀಸುತ್ತಿರುವ ಗಾಳಿ, ಓಡುತ್ತಿರುವ ಓಟಗಾರ ಇತ್ಯಾದಿ. ಚಲನಶಕ್ತಿಯ ಸೂತ್ರ EK = 12mv². ಇಲ್ಲಿ m ಎಂದರೆ ರಾಶಿ, v ಎಂದರೆ ಏಕರೂಪದ ವೇಗ. ಚಲನಶಕ್ತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸೋಣ. 15 kg ರಾಶಿಯ ಕಾಯವೊಂದು 4 ಮೀಟರ್/ಸೆಕೆಂಡ್ ಸ್ಥಿರ ವೇಗದಲ್ಲಿ ಚಲಿಸುತ್ತಿದೆ. ಕಾಯ ಪಡೆದಿರುವ ಚಲನಶಕ್ತಿ ಎಷ್ಟು? ಪರಿಹಾರ: ಕಾಯದ ರಾಶಿ m = 15 kg. ಕಾಯದ ವೇಗ v = 4 ಮೀಟರ್/ಸೆಕೆಂಡ್. EK = 12mv² = 12 × 15 kg × 4 ಮೀಟರ್/ಸೆಕೆಂಡ್ × 4 ಮೀಟರ್/ಸೆಕೆಂಡ್ = 120 ಜೌಲ್. ಆದ್ದರಿಂದ ಕಾಯದ ಚಲನಶಕ್ತಿ 120 ಜೌಲ್ ಆಗಿದೆ. ಪ್ರಚನ್ನ ಶಕ್ತಿ. ಕಾಯವು ತನ್ನ ಸ್ಥಾನದಿಂದ ಮತ್ತು ವಿನ್ಯಾಸದಿಂದ ಪಡೆದುಕೊಳ್ಳುವ ಶಕ್ತಿಯನ್ನು ಪ್ರಚನ್ನ ಶಕ್ತಿ ಎನ್ನುವರು. ಚಟುವಟಿಕೆ 1. ರಬ್ಬರ್ ಬ್ಯಾಂಡ್ ಒಂದನ್ನು ತೆಗೆದುಕೊಂಡು ಅದನ್ನು ಒಂದು ತುದಿಯಲ್ಲಿ ಹಿಡಿದು ಮತ್ತೊಂದು ತುದಿಯಲ್ಲಿ ಎಳೆಯಿರಿ. ರಬ್ಬರ್ ಬ್ಯಾಂಡ್ ಹಿಗ್ಗುತ್ತದೆ. ಬ್ಯಾಂಡ್ನ ಒಂದು ತುದಿಯನ್ನು ಬಿಡಿ. ಬ್ಯಾಂಡ್ ತನ್ನ ಮೊದಲಿನ ಸ್ಥಿತಿಯನ್ನು ಪುನಃ ಪಡೆಯುತ್ತದೆ. ಹಿಗ್ಗಿದ ಬ್ಯಾಂಡು ಶಕ್ತಿಯನ್ನು ಪಡೆದುಕೊಂಡಿರುತ್ತದೆ. ಚಟುವಟಿಕೆ 2. ಬಿದಿರು ಕಡ್ಡಿಯೊಂದನ್ನು ತೆಗೆದುಕೊಂಡು ಬಿಲ್ಲೊಂದನ್ನು ಮಾಡಿ. ಹಗುರವಾದ ಕಡ್ಡಿಯಿಂದ ಮಾಡಿದ ಬಾಣವನ್ನು ಎಳೆದ ದಾರದ ಮೇಲಿಡಬೇಕು. ದಾರವನ್ನು ಎಳೆದು ಬಾಣವನ್ನು ಬಿಡಬೇಕು. ಬಿಲ್ಲಿನಿಂದ ಬಾಣ ದೂರ ಹೋಗುವುದನ್ನು ಹಾಗೂ ಬಾಣದ ಆಕಾರದಲ್ಲಾಗುವ ಬದಲಾವಣೆಯನ್ನು ಗಮನಿಸಬೇಕು. ಬಿಲ್ಲಿನ ಆಕಾರದಲ್ಲಾದ ಬದಲಾವಣೆಯು ಪ್ರಚನ್ನ ಶಕ್ತಿಯಾಗಿ ಸಂಗ್ರಹಿಸಲ್ಪಟ್ಟು ಬಾಣವನ್ನು ದೂರ ಎಸೆಯಲು ಉಪಯೋಗವಾಗುವ ಚಲನಶಕ್ತಿಯಾಗಿ ಬಳಕೆಯಾಗುತ್ತದೆ. ಪ್ರಚನ್ನ ಶಕ್ತಿಗೆ ಸಂಬಂಧಿಸಿದ ಸಮಸ್ಯೆಯನ್ನು ಬಿಡಿಸೋಣ. 10 kg ರಾಶಿ ಇರುವ ಒಂದು ಕಾಯವು ನೆಲದಿಂದ 6 ಮೀಟರ್ ಎತ್ತರದಲ್ಲಿದ್ದರೆ ಅದು ಪಡೆದುಕೊಳ್ಳುವ ಪ್ರಚನ್ನ ಶಕ್ತಿಯನ್ನು ಕಂಡುಹಿಡಿಯಿರಿ. ಇಲ್ಲಿ G = 9.8 ಮೀಟರ್/ಸೆಕೆಂಡ್². ಪರಿಹಾರ: ಕಾಯದ ರಾಶಿ m = 10 kg, ಸ್ಥಾನಪಲ್ಲಟ h = 6 ಮೀಟರ್, ಗುರುತ್ವ ವೇಗೋತ್ಕರ್ಷ G = 9.8 ಮೀಟರ್/ಸೆಕೆಂಡ್². ಪ್ರಚನ್ನ ಶಕ್ತಿ = mgh = 10 kg × 9.8 ಮೀಟರ್/ಸೆಕೆಂಡ್² × 6 ಮೀಟರ್ = 588 ಜೌಲ್. ಆದ್ದರಿಂದ ಪ್ರಚನ್ನ ಶಕ್ತಿಯು 588 ಜೌಲ್ ಆಗಿದೆ. ಶಕ್ತಿಯ ಸಂರಕ್ಷಣಾ ನಿಯಮ. ಶಕ್ತಿಯ ಸಂರಕ್ಷಣಾ ನಿಯಮದ ಪ್ರಕಾರ ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ. ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ವರ್ಗಾಯಿಸಬಹುದು. ವರ್ಗಾವಣೆಗೆ ಮೊದಲು ಮತ್ತು ನಂತರ ಒಟ್ಟು ಶಕ್ತಿಯು ಹಾಗೆ ಇರುತ್ತದೆ. ಎಲ್ಲ ಸನ್ನಿವೇಶಗಳಿಗೂ ಮತ್ತು ಎಲ್ಲ ರೀತಿಯ ವರ್ಗಾವಣೆಗಳಿಗೂ ಶಕ್ತಿಯ ಸಂರಕ್ಷಣಾ ನಿಯಮವು ಮಾನ್ಯವಾದುದು. ಕೆಲಸ ಮಾಡುವ ದರ. ಸಾಮರ್ಥ್ಯವು ಮಾಡುವ ಕೆಲಸದ ಜವ
ಅಂದರೆ ಹೇಗೆ ಕ್ಷಿಪ್ರವಾಗಿ ಅಥವಾ ನಿಧಾನವಾಗಿ ನಡೆಯುತ್ತದೆ ಎಂಬುದನ್ನು ಅಳತೆ ಮಾಡುತ್ತದೆ. ಮಾಡಿದ ಕೆಲಸದ ದರ ಅಥವಾ ಶಕ್ತಿಯ ವರ್ಗಾವಣೆಯ ದರವನ್ನು ಸಾಮರ್ಥ್ಯ ಎನ್ನುವರು. ಟಿ ಕಾಲದಲ್ಲಾದ ಕೆಲಸವು W ಆದರೆ ಸಾಮರ್ಥ್ಯವನ್ನು ಹೀಗೆ ಬರೆಯಬಹುದು. ಸಾಮರ್ಥ್ಯ ಕೆಲಸ / ಕಾಲ ಅಥವಾ P W/T. ಸಾಮರ್ಥ್ಯದ ಏಕಮಾನ ವ್ಯಾಟ್. ಇದನ್ನು W ಚಿಹ್ನೆಯಿಂದ ಸೂಚಿಸುತ್ತೇವೆ. ಹೆಚ್ಚಿನ ಪ್ರಮಾಣದ ಶಕ್ತಿಯ ವರ್ಗಾವಣೆಯನ್ನು ನಾವು ಕಿಲೋವ್ಯಾಟ್ಗಳಲ್ಲಿ ಹೇಳುತ್ತೇವೆ. 1 ಕಿಲೋವ್ಯಾಟ್ 1000 ವ್ಯಾಟ್ಗಳು. 1 ಕಿಲೋವ್ಯಾಟ್ 1000 ಜೌಲ್/ಸೆಕೆಂಡ್. ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸೋಣ. 50 kg ರಾಶಿ ಇರುವ ಒಬ್ಬ ಹುಡುಗ 9 ಸೆಕೆಂಡ್ಗಳಲ್ಲಿ ಸೋಪಾನ ಮಾರ್ಗದ 45 ಮೆಟ್ಟಿಲುಗಳನ್ನು ಹತ್ತುತ್ತಾನೆ. ಪ್ರತಿ ಮೆಟ್ಟಲಿನ ಎತ್ತರ 15 ಸೆಂಟಿಮೀಟರ್ಗಳಾದರೆ ಅವನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. G 10 ಮೀಟರ್/ಸೆಕೆಂಡ್². ಪರಿಹಾರ: ಹುಡುಗನ ತೂಕ mg 50 kg × 10 ಮೀಟರ್/ಸೆಕೆಂಡ್² 500 ನ್ಯೂಟನ್. ಸೋಪಾನ ಮಾರ್ಗದ ಒಟ್ಟು ಎತ್ತರ h 45 × 15 ಮೀಟರ್ / 100 6.75 ಮೀಟರ್. ಹತ್ತಲು ತೆಗೆದುಕೊಂಡ ಕಾಲ T 9 ಸೆಕೆಂಡ್. ಸಾಮರ್ಥ್ಯ P ಮಾಡಿದ ಕೆಲಸ / ತೆಗೆದುಕೊಂಡ ಕಾಲ mgh/T 500 ನ್ಯೂಟನ್ × 6.75 ಮೀಟರ್ / 9 ಸೆಕೆಂಡ್ 375 ವ್ಯಾಟ್. ಆದ್ದರಿಂದ ಸಾಮರ್ಥ್ಯವು 375 ವ್ಯಾಟ್ ಆಗಿದೆ. ಶಕ್ತಿಯ ವ್ಯಾವಹಾರಿಕ ಏಕಮಾನ. ಜೂಲ್ ಏಕಮಾನವು ತುಂಬ ಚಿಕ್ಕದು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯನ್ನು ವ್ಯಕ್ತಪಡಿಸುವಾಗ ಇದು ಅನುಕೂಲಕರವಲ್ಲ. ನಾವು ಕಿಲೋವ್ಯಾಟ್ ಗಂಟೆ ಎಂದು ಕರೆಯುವ ಶಕ್ತಿ ದೊಡ್ಡ ಏಕಮಾನವನ್ನು ಬಳಸುತ್ತೇವೆ. 1 ಗಂಟೆಯಲ್ಲಿ 1000 ಜೌಲ್/ಸೆಕೆಂಡ್ ದರದಲ್ಲಿ ಉಪಯೋಗಿಸಿದ ಶಕ್ತಿಯೇ 1 ಕಿಲೋವ್ಯಾಟ್ ಅವರ್. ಹಾಗಾದರೆ ಇಂದು ನಾವು ಕೆಲಸದ ಪರಿಕಲ್ಪನೆ, ಕೆಲಸದ ವೈಜ್ಞಾನಿಕ ಪರಿಕಲ್ಪನೆ, ಸ್ಥಿರಬಲದಿಂದ ನಡೆದ ಕೆಲಸ, ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆ, ಶಕ್ತಿಯ ವ್ಯಾಖ್ಯೆ, ಶಕ್ತಿಯ ರೂಪಗಳು, ಚಲನಶಕ್ತಿಯ ವ್ಯಾಖ್ಯೆ, ಉದಾಹರಣೆ, ಸಮಸ್ಯೆ, ಪ್ರಚನ್ನ ಶಕ್ತಿಯ ವ್ಯಾಖ್ಯೆ, ಉದಾಹರಣೆ, ಸಮಸ್ಯೆ, ಶಕ್ತಿಯ ಸಂರಕ್ಷಣಾ ನಿಯಮ, ಕೆಲಸ ಮಾಡುವ ದರದ ಮೇಲಿನ ಸಮಸ್ಯೆಗಳು, ಶಕ್ತಿಯ ವ್ಯಾವಹಾರಿಕ ಏಕಮಾನದ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಂಡೆವು. ಧನ್ಯವಾದಗಳು.